ಬ್ರೇಕ್ ನಂತರ ಸುವರ್ಣ ನ್ಯೂಸ್ಗೆ ಮತ್ತೆ ಸ್ವಾಗತ. ನಿಮ್ಮೂರ ಸುದ್ದಿಯ ಜೊತೆಗೆ ದೇಶ ವಿದೇಶದ ಸಮಾಚಾರ, ಇಡೀ ದಿನ ಏನೇನಾಯಿತು ಅನ್ನೋದರ ಸಂಪೂರ್ಣ ಚಿತ್ರಣವನ್ನು ಕೇವಲ 10 ನಿಮಿಷದಲ್ಲಿ ಕಟ್ಟಿಕೊಡ್ತಾ ಇದ್ದೇವೆ. ಈಗ ನಿಮಿಷ 10 ಸುದ್ದಿ 50. ಕಾಂಗ್ರೆಸ್ ಹಿರಿಯ ಮುಖಂಡ ಹಾಗೂ ತಮ್ಮ ಆಪ್ತ ಸಿಎಂ ಇಬ್ರಾಹಿಂಗೆ ಪರಿಷತ್ ಟಿಕೆಟ್ ಸಿಗದ ಹಿನ್ನೆಲೆ ಮನನೊಂದ ಸಿದ್ದರಾಮಯ್ಯ ಪ್ರತಿಪಕ್ಷ ನಾಯಕ ಸ್ಥಾನಕ್ಕೆ ರಾಜೀನಾಮೆ, ಫ್ಯಾಕ್ಸ್ ಮೂಲಕ ಸೋನಿಯಾ ಗಾಂಧಿಗೆ ರಾಜೀನಾಮೆ ಪತ್ರ ರವಾನೆ. ಸಿದ್ದು ನಿವಾಸಕ್ಕೆ ಭೇಟಿ ನೀಡಿದ ಕೆಪಿಸಿಸಿ ಅಧ್ಯಕ್ಷ ಪರಮೇಶ್ವರ್, ರಾಜೀನಾಮೆ ವಾಪಸ್ ಪಡೆಯುವಂತೆ ಮನವೊಲೈಕೆಗೆ ಪ್ರಯತ್ನ. ಕೊನೆ ಕ್ಷಣದಲ್ಲಿ ಪರಿಷತ್ ಅಭ್ಯರ್ಥಿಗಳ ಪಟ್ಟಿ ಬದಲಾಗಿದೆ. ಹೈಕಮಾಂಡ್ ಕೂಡ ಸಿದ್ದು ಮನವೊಲೈಕೆಗೆ ಯತ್ನಿಸಲಿದೆ ಎಂದರು ಪರಮೇಶ್ವರ್. ವಿಪಕ್ಷ ಸ್ಥಾನಕ್ಕೆ ರಾಜೀನಾಮೆ ನೀಡಿದ ಸಿದ್ದು ನಿವಾಸಕ್ಕೆ ಹರಿದು ಬಂದ ಕಾಂಗ್ರೆಸ್ ವರಿಷ್ಠರ ದಂಡು. ಆತುರದ ನಿರ್ಧಾರ ಕೈಗೊಳ್ಳಬೇಡಿ ಅಂತ ಮನವಿ ಮಾಡಿದ ಮೋಟಮ್ಮ. ಹೈಕಮಾಂಡ್ ವಿರುದ್ಧ ಸಿದ್ದು ಬೆಂಬಲಿಗರ ವಾಗ್ದಾಳಿ. ಕಾಂಗ್ರೆಸ್ನಲ್ಲಿ ಈಗ ಚೇಲ ರಾಜಕಾರಣ ಹೆಚ್ಚಾಗಿದೆ. ಅರ್ಹ ಅಭ್ಯರ್ಥಿಗಳಿಗೆ ಮಾನ್ಯತೆ ಸಿಗುತ್ತಿಲ್ಲ. ಶಾಸಕ ಮಾಲಿಕಯ್ಯ ಗುತ್ತೇದಾರ್ ಕಿಡಿ. ವಿಧಾನ ಪರಿಷತ್ ಚುನಾವಣೆಗೆ ನಾಮಪತ್ರ ಸಲ್ಲಿಸಿದ ಕಾಂಗ್ರೆಸ್ ಅಭ್ಯರ್ಥಿಗಳು. ವಿಧಾನಸಭೆ ಕಾರ್ಯದರ್ಶಿ ಗೋವಿಂದರಾಜುಗೆ ನಾಮಪತ್ರ ಸಲ್ಲಿಸಿದ ಮೋಟಮ್ಮ, ಇಕ್ಬಾಲ್ ಅಹಮದ್ ಸಡರ್ಗಿ, ಎಂಆರ್ ಸೀತಾರಾಂ ಮತ್ತು ಗೋವಿಂದರಾಜು. ಪರಮೇಶ್ವರ್ ಸೇರಿ ಹಲವರು ಹಾಜರ್, ಸಿದ್ದು ಗೈರು. ವಿಧಾನ ಪರಿಷತ್ ಚುನಾವಣೆಯಲ್ಲಿ ಪಕ್ಷೇತರ ಅಭ್ಯರ್ಥಿಗೆ ಹೆಚ್ಚುವರಿ ಮತ ನೀಡಲು ಜೆಡಿಎಸ್ ನಿರ್ಧಾರ. ಪಕ್ಷೇತರ ಅಭ್ಯರ್ಥಿ ಬೈರತಿ ಸುರೇಶ್ಗೆ ಜೆಡಿಎಸ್ ಶಾಸಕರ ಹೆಚ್ಚುವರಿ ಮತ ನೀಡಲು ತೀರ್ಮಾನಿಸಲಾಗಿದೆ ಎಂದರು ಜೆಡಿಎಸ್ ರಾಜ್ಯಾಧ್ಯಕ್ಷ ಕುಮಾರಸ್ವಾಮಿ. ಸಿದ್ದರಾಮಯ್ಯ ಕಾಂಗ್ರೆಸ್ ಪಕ್ಷ ಆಯ್ಕೆ ಮಾಡಿಕೊಂಡಿದ್ದೇ ತಪ್ಪು. ಅಲ್ಲಿ ಹೈಕಮಾಂಡ್ ತಾಳಕ್ಕೆ ತಕ್ಕಂತೆ ಕುಣಿಬೇಕು. ಸಿದ್ದರಾಮಯ್ಯನವರಿಗೆ ಈಗ ಜ್ಞಾನೋದಯವಾಗಿದೆ. ಮಡಿಕೇರಿಯಲ್ಲಿ ಬಿಜೆಪಿ ವಕ್ತಾರ ಸಿಟಿ ರವಿ ವ್ಯಂಗ್ಯ. ಪ್ರತಿಪಕ್ಷ ನಾಯಕ ಸ್ಥಾನಕ್ಕೆ ಸಿದ್ದರಾಮಯ್ಯ ರಾಜೀನಾಮೆ ವಿಚಾರದಲ್ಲಿ ಅಚ್ಚರಿ ಪಡುವಂತದ್ದೇನಿಲ್ಲ. ಇದರ ಬಗ್ಗೆ ಪ್ರತಿಕ್ರಿಯಿಸಲ್ಲ. ಎಲ್ಲ ಗೊಂದಲಗಳನ್ನ ಹೈಕಮಾಂಡ್ ನೋಡಿಕೊಳ್ಳುತ್ತೆ. ಹುಬ್ಬಳ್ಳಿಯಲ್ಲಿ ಕೇಂದ್ರ ಸಚಿವ ವೈಎಲ್ಆರ್ ರವಿ ಹೇಳಿಕೆ. ಬಿಜೆಪಿ ಕಾಂಗ್ರೆಸ್ ಬಳಿಕ ಜೆಡಿಎಸ್ನಲ್ಲೂ ಭುಗಿಲೆದ್ದ ಭಿನ್ನಮತ. ಜೆಡಿಎಸ್ ಶಾಸಕಾಂಗ ಕಾರ್ಯದರ್ಶಿ ಸ್ಥಾನಕ್ಕೆ ರಾಜೀನಾಮೆ ನೀಡಿದ ಅಬ್ದುಲ್ ಅಜೀಂ, ಪಕ್ಷದಲ್ಲಿ ನನ್ನನ್ನ ಸಂಪೂರ್ಣವಾಗಿ ಕಡೆಗಣಿಸಲಾಗಿದೆ. ಶೀಘ್ರದಲ್ಲೇ ಪಕ್ಷಕ್ಕೆ ಗುಡ್ ಬೈ ಎಂದ್ರು ಅಜೀಂ. ಸಿದ್ದರಾಮಯ್ಯ ರಾಜೀನಾಮೆ ಹಿನ್ನೆಲೆ ವಿಧಾನಸೌಧದಲ್ಲಿ ವಿಪಕ್ಷ ಉಪನಾಯಕ ಟಿಬಿ ಜಯಚಂದ್ರ ನೇತೃತ್ವದಲ್ಲಿ ಕಾಂಗ್ರೆಸ್ ಶಾಸಕಾಂಗ ಸಭೆ. ಹಲವರು ಶಾಸಕರು ಭಾಗಿ, ಪ್ರಸಕ್ತ ಬೆಳವಣಿಗೆಗಳ ಬಗ್ಗೆ ಚರ್ಚೆ. ವಿಧಾನ ಪರಿಷತ್ ಚುನಾವಣೆಗೆ ನಾಮಪತ್ರ ಸಲ್ಲಿಸಿದ ಬಿಜೆಪಿಯ 6 ಅಭ್ಯರ್ಥಿಗಳು ವಿಮಲಾಗೌಡ, ಡಿಎಸ್ ವೀರಯ್ಯ, ಭಾನುಪ್ರಕಾಶ್, ಬಿಜೆ ಪುಟ್ಟಸ್ವಾಮಿ, ಸೋಮಣ್ಣ ಬೇವಿನಮರದ ಮತ್ತು ರಘುನಾಥ್ ಮಲ್ಕಾಪುರೆ ನಾಮಪತ್ರ ಸಲ್ಲಿಕೆ. ಸಿಎಂ ಸದಾನಂದಗೌಡ, ಈಶ್ವರಪ್ಪ ಮತ್ತಿತರರು ಉಪಸ್ಥಿತಿ. ನಿಯಮ ಪಾಲಿಸದ ಆರೋಪ. ಒಎಂಸಿ ಅಕ್ರಮ ಗಣಿಗಾರಿಕೆ ಪ್ರಕರಣದಲ್ಲಿ ಜನಾರ್ದನ ರೆಡ್ಡಿಗೆ ಜಾಮೀನು ಮಂಜೂರು ಮಾಡಿದ್ದ ಸಿಬಿಐ ವಿಶೇಷ ನ್ಯಾಯಾಧೀಶ ಪಟ್ಟಾಭಿ ರಾಮರಾವ್ ಸಸ್ಪೆಂಡ್. ಆಂಧ್ರ ಮುಖ್ಯ ನ್ಯಾಯಮೂರ್ತಿ ಆದೇಶ. ನ್ಯಾಯಾಧೀಶರನ್ನೇ ಬುಕ್ ಮಾಡಿ ಇಡೀ ನ್ಯಾಯಾಂಗ ವ್ಯವಸ್ಥೆ ಮೇಲೆ ಅನುಮಾನ ಬರುವಂತೆ ಮಾಡಿದ ಜನಾರ್ದನ ರೆಡ್ಡಿ ಸಹೋದರರಿಗೆ ಕಠಿಣ ಶಿಕ್ಷೆಯಾಗಬೇಕು. ಬಳ್ಳಾರಿಯಲ್ಲಿ ಗಣಿ ಉದ್ಯಮಿ ಟಪಾಲ್ ಗಣೇಶ್ ಆಗ್ರಹ. ಏರ್ ಇಂಡಿಯಾ ಪೈಲಟ್ಗಳ ಮುಷ್ಕರ ಹಿನ್ನೆಲೆ ಪೈಲಟ್ಗಳ ವೇತನ ಪರಿಷ್ಕರಣೆ ಸಂಬಂಧ ಧರ್ಮಾಧಿಕಾರಿ ಸಲ್ಲಿಸಿರುವ ವರದಿ ಅಧ್ಯಯನಕ್ಕೆ ಸಮಿತಿ ರಚನೆ. ಇಂಡಿಯಾ ಏರ್ಲೈನ್ಸ್ ಏರ್ ಇಂಡಿಯಾ ಸಿಬ್ಬಂದಿಗೆ ಸಮಾನ ವೇತನ ನೀಡಲು ಚಿಂತನೆ. ವಿಮಾನಯಾನ ಸಚಿವ ಅಜಿತ್ ಸಿಂಗ್ ಹೇಳಿಕೆ. ಗಡಿ ಜಿಲ್ಲೆ ಬೀದರ್ನಲ್ಲಿ ಕಾಳಸಂತೆಯಲ್ಲಿ ಎಗ್ಗಿಲ್ಲದೆ ಸಾಗಿದೆ ಪೆಟ್ರೋಲ್ ಮಾರಾಟ. ಭಾಲ್ಕಿ ಮತ್ತು ಔರಾದ್ ಪಟ್ಟಣದಲ್ಲಿ ₹5 ಕಡಿಮೆ ದರದಲ್ಲೇ ಭರ್ಜರಿ ಪೆಟ್ರೋಲ್ ಸೇಲ್. ನೆರೆಯ ಮಹಾರಾಷ್ಟ್ರದಿಂದ ಕೊಂಡು ತಂದ ಪೆಟ್ರೋಲ್ಗೆ ಸೀಮೆ ಎಣ್ಣೆ ಸುರಿದು ರಾಜಾರೋಷವಾಗಿ ಮಾರಾಟ. ಲಾಲ್ಬಾಗ್ನಲ್ಲಿ ಇಂದಿನಿಂದ ಮಾವು ಹಾಗೂ ಹಲಸಿನ ಮೇಳ. ಬಗೆ ಬಗೆಯ ಮಾವಿನ ತಳಿಗಳ ಪ್ರದರ್ಶನ. ಜೂನ್ 27ರವರೆಗೆ ನಡೆಯಲಿರುವ ಮೇಳದಲ್ಲಿ 70ಕ್ಕೂ ಹೆಚ್ಚು ರೈತರು ಭಾಗಿ. ಉಡುಪಿಯಲ್ಲಿ ಮಡಿದ ತಂದೆಯ ಪುತ್ಥಳಿ ಅನಾವರಣ. ₹3 ಲಕ್ಷ ವೆಚ್ಚದಲ್ಲಿ ಅಪ್ಪನ ಪುತ್ಥಳಿ ನಿರ್ಮಿಸಿದ ಮಕ್ಕಳು. ಸೂರಪ್ಪ ಪಂಡಿತ್ ಪುತ್ಥಳಿಗೆ ಕುಟುಂಬ ಸದಸ್ಯರಿಂದ ನಿತ್ಯವೂ ಪೂಜೆ. ಶಿವಮೊಗ್ಗ ತಾಲೂಕಿನ ಹಳಲೂರು ಗ್ರಾಮದಲ್ಲಿ ಕಲುಷಿತ ಕುಡಿಯುವ ನೀರು ಪೂರೈಕೆ. ದೂರಿಗೆ ಸ್ಪಂದಿಸದ ಜಿಲ್ಲಾಡಳಿತ, ಸ್ಥಳೀಯ ಪ್ರತಿನಿಧಿಗಳು. ನಿರ್ಲಕ್ಷ್ಯದ ವಿರುದ್ಧ ಜನರ ಆಕ್ರೋಶ. ಮೈಸೂರು ವಿವಿ ಪುರಾತತ್ವ ವಿಭಾಗ ವಿದ್ಯಾರ್ಥಿಗಳಿಂದ ರೋಮನ್ನರ ವಸ್ತುಗಳ ಉತ್ಖನನ. ಚಿಕ್ಕಮಗಳೂರು ಬಳಿ ರೋಮನ್ನರ ಕಾಲದ ನಾಣ್ಯ ಹಾಗೂ ಇತರ ವಸ್ತುಗಳು ಪತ್ತೆ. ಭಾರತದೊಂದಿಗೆ ರೋಮ್ ನಂಟು ಅನಾವರಣ. ಸಿದ್ದರಾಮಯ್ಯ ರಾಜೀನಾಮೆ ಹಿಂಪಡೆಯುವಂತೆ ಆಗ್ರಹಿಸಿ ಹಾಸನದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರ ಪ್ರತಿಭಟನೆ. ಬಿಎಂ ರಸ್ತೆಯಲ್ಲಿ ಟೈರಿಗೆ ಬೆಂಕಿ ಹಚ್ಚಿ ರಸ್ತೆ ತಡೆ ನಡೆಸಿ ಪ್ರತಿಭಟನೆ. ಬಾಣಾವರ ಮೀಸಲು ಅರಣ್ಯದ ಹಾಡಿ ನಿವಾಸಿಗಳಿಗೆ ಇನ್ನೂ ದೊರೆಯದ ಹಕ್ಕುಪತ್ರ. ಮೂಲ ಸೌಕರ್ಯ ಒದಗಿಸಲು ಹಾಡಿ ಜನರ ಆಗ್ರಹ. ಜಿಲ್ಲಾ ಪಂಚಾಯಿತಿಗೆ ಅರಣ್ಯವಾಸಿಗಳ ಗಡುವು. ಸಾಂಸ್ಕೃತಿಕ ನಗರಿಯಲ್ಲಿ ಹಣ್ಣಿನ ರಾಜನ ಕಲರವ.
ತೋಟಗಾರಿಕೆ ಇಲಾಖೆಯಿಂದ ಹಲಸು ಮಾವು ಮೇಳ ಆಯೋಜನೆ. ಬಗೆ ಬಗೆಯ ತಳಿಯ ಹಣ್ಣುಗಳನ್ನು ಖರೀದಿಸಿದ ಜನ. ಸ್ವಂತ ಬಂಗಲೆಯಲ್ಲಿ ವಾಸವಿದ್ರೂ ಬಾಡಿಗೆ ಮನೆ ಅಂತ ನಕಲಿ ದಾಖಲೆ ಸೃಷ್ಟಿಸಿ ವಂಚನೆ. ಸರ್ಕಾರದಿಂದ ವಿವಿಧ ಭತ್ಯೆ ಪಡೆಯುತ್ತಿರುವ ದಾವಣಗೆರೆ ನಗರಾಭಿವೃದ್ಧಿ ಅಧ್ಯಕ್ಷ ಮಾಹಿತಿ ಹಕ್ಕಿನಡಿ ಮಲ್ಲಿಕಾರ್ಜುನಪ್ಪನ ಸಣ್ಣತನ ಬಯಲು. ಜನಪ್ರತಿನಿಧಿಗಳ ಸುಳ್ಳು ಭರವಸೆಗೆ ರೋಸಿ ಹೋದ ಜನ. ಸ್ವಯಂ ರಸ್ತೆ ನಿರ್ಮಿಸಿಕೊಂಡ ಸೌದತ್ತಿ ತಾಲೂಕಿನ ಕರಿಕಟ್ಟಿ ಗ್ರಾಮಸ್ಥರು 6 ಲಕ್ಷ ವಂತಿಗೆ ಸಂಗ್ರಹಿಸಿ ಗ್ರಾಮದ ಜನರೆಲ್ಲ ಸೇರಿ 6 ಕಿಲೋಮೀಟರ್ ರಸ್ತೆ ನಿರ್ಮಿಸಿದ್ರು. ಇಂದು ವಿಶ್ವ ಹಾಲಿನ ದಿನ. ಕೆಎಂಎಫ್ ಹಾಗೂ ಮದರ್ ಡೈರಿ ವತಿಯಿಂದ ಉಚಿತವಾಗಿ ಹಾಲು ಹಂಚಿಕೆ ಕಾರ್ಯಕ್ರಮ. ವಿವಿಧ ಶಾಲೆಗಳಿಗೆ ತೆರಳಿ ಮಕ್ಕಳಿಗೆ ಉಚಿತವಾಗಿ ಹಾಲು ವಿತರಿಸಿದ ನಟ ಪುನೀತ್ ರಾಜ್ಕುಮಾರ್. ವಿಧಾನ ಪರಿಷತ್ ಚುನಾವಣೆಗೆ ಜೆಡಿಎಸ್ ಅಭ್ಯರ್ಥಿ ಅಫ್ಸರ್ ಆಗ ನಾಮಪತ್ರ ಸಲ್ಲಿಕೆ. ಈ ಸಂದರ್ಭದಲ್ಲಿ ಅನಿತಾ ಕುಮಾರಸ್ವಾಮಿ, ಎಚ್ ಡಿ ರೇವಣ್ಣ ಸೇರಿದಂತೆ ಪ್ರಮುಖರು ಹಾಜರು. ಪರಿಷತ್ ಚುನಾವಣೆಗೆ ಪಕ್ಷೇತರ ಅಭ್ಯರ್ಥಿಯಾಗಿ ಬೈರತಿ ಸುರೇಶ್ ನಾಮಪತ್ರ ಸಲ್ಲಿಕೆ. ಬೈರತಿ ಸುರೇಶ್ಗೆ ಅನುಮೋದಕರಾಗಿ 5 ಪಕ್ಷೇತರ ಶಾಸಕರ ಸಹಿ. ಹುಬ್ಬಳ್ಳಿಯಲ್ಲಿ 2ನೇ ದಿನ ಪೂರೈಸಿದ ರಾಷ್ಟ್ರೀಯ ಯುವ ಕಾಂಗ್ರೆಸ್ ಕಾರ್ಯಕಾರಿಣಿ. ಖಾಸಗಿ ಹೋಟೆಲ್ನಲ್ಲಿ ನಡೆದ ಸಭೆಯಲ್ಲಿ ಕೇಂದ್ರ ಗೃಹ ಖಾತೆ ರಾಜ್ಯ ಸಚಿವ ಜಿತೇಂದ್ರ ಸಿಂಗ್, ಕೇಂದ್ರ ಸಚಿವ ವೈಲಾರ್ ರವಿ, ರಾಜಸ್ಥಾನ್ ಸಿಎಂ ಅಶೋಕ್ ಗೆಹ್ಲೋಟ್ ಭಾಗಿ. ನಾಳೆ ಕಾರ್ಯಕಾರಿಣಿಯಲ್ಲಿ ಯುವ ನಾಯಕ ರಾಹುಲ್ ಗಾಂಧಿ ಭಾಗಿ. ಸಿದ್ದರಾಮಯ್ಯ ರಾಜೀನಾಮೆಗೆ ಜೆಡಿಎಸ್ ರಾಜ್ಯಾಧ್ಯಕ್ಷ ಎಚ್ ಡಿ ಕುಮಾರಸ್ವಾಮಿ ಪ್ರತಿಕ್ರಿಯೆ. ಸಿದ್ದರಾಮಯ್ಯಗೆ ತಪ್ಪಿನ ಅರಿವಾಗಿದೆ. ಕಾಂಗ್ರೆಸ್ನಲ್ಲಿ ಅವರಿಗೆ ಬೆಲೆ ಇಲ್ಲ. ಮತ್ತೆ ಜೆಡಿಎಸ್ ಸೇರುವ ಬಗ್ಗೆ ಅವರೇ ನಿರ್ಧರಿಸಲಿ. ಮದ್ದೂರಿನಲ್ಲಿ ಎಚ್ಡಿಕೆ ಹೇಳಿಕೆ. ಕಾಂಗ್ರೆಸ್ನಲ್ಲಿ ಎಲ್ಲವೂ ಸರಿ ಇಲ್ಲ, ಸಾಕಷ್ಟು ಗೊಂದಲಗಳಿವೆ. ಸಿದ್ದು ರಾಜೀನಾಮೆ ಭಾರಿ ಪರಿಣಾಮ ಬೀರಲಿದೆ. ಬಿಜೆಪಿ ರಾಜ್ಯಾಧ್ಯಕ್ಷ ಈಶ್ವರಪ್ಪ ಹೇಳಿಕೆ. ಡಿಐಜಿ ನೇಮಕಾತಿ ವಿವಾದ. ಹೈಕೋರ್ಟ್ ಆದೇಶಕ್ಕೆ ಮಧ್ಯಂತರ ತಡೆ ನೀಡಿದ ಸುಪ್ರೀಂ ಕೋರ್ಟ್. ರಾಜ್ಯ ಸರ್ಕಾರಕ್ಕೆ ನೋಟಿಸ್ ಜಾರಿ. ಪೊಲೀಸ್ ಅಧಿಕಾರಿ ಶಂಕರ್ ಬಿದ್ರಿಗೆ ಮೊದಲ ಜಯ. ಗುಲ್ಬರ್ಗಾದ ಆಳಂದ್ ತಾಲೂಕಿನ ತೀರ್ಥ ಗ್ರಾಮದಲ್ಲಿ ಯಾರೂ ಮದ್ಯಪಾನ ಮಾಡುವಂತಿಲ್ಲ, ಮಾರಾಟವೂ ಇಲ್ಲ. ಹೊರಗಡೆಯಿಂದ ಕುಡಿದು ಬಂದ್ರೆ ಬೀಳುತ್ತೆ ಧರ್ಮದೇಟು. ಗ್ರಾಮದ ಜನರೇ ತೆಗೆದುಕೊಂಡ ನಿರ್ಣಯ. ಬೀದಿನಾಯಿ ಹಾವಳಿ ತಪ್ಪಿಸಲು ನಾಯಿಗಳಿಗೆ ಸಂತಾನಹರಣ ಚಿಕಿತ್ಸೆ. ಚಂದ್ರ ಲೇಔಟ್ನಲ್ಲಿ ಆಪರೇಷನ್ ಆಗಿದ್ರು 4 ಮರಿಗಳಿಗೆ ಜನ್ಮ ನೀಡಿರೋ ಬೀದಿನಾಯಿ. ಇದು ಬಿಬಿಎಂಪಿಯ ಬೋಗಸ್ ಚಿಕಿತ್ಸೆ ಎಫೆಕ್ಟ್. ಬೆಂಗಳೂರು ಜೆಸಿ ರಸ್ತೆಯಲ್ಲಿ ಗ್ಯಾಸ್ ಲೀಕ್ ಆಗಿ ಓಮ್ನಿ ಕಾರು ಭಸ್ಮ. ಜೈನ್ ಕಾಲೇಜ್ ಮುಂಭಾಗ ಸಂಭವಿಸಿದ ಅವಘಡ. ಡ್ರೈವರ್ ಪ್ರಾಣಾಪಾಯದಿಂದ ಪಾರು. ಬೆಂಕಿ ನಂದಿಸಿದ ಅಗ್ನಿಶಾಮಕ ಸಿಬ್ಬಂದಿ. ಕೊಪ್ಪಳದ ಗವಿಮಠದಲ್ಲಿ ಚಿಣ್ಣರಿಗೆ ಅಕ್ಷರಾಭ್ಯಾಸ. ಶಾಲೆಗಳು ಆರಂಭವಾದ ಹಿನ್ನೆಲೆಯಲ್ಲಿ ಮಕ್ಕಳ ಕೈ ಹಿಡಿದು ಓಂಕಾರ ಬರೆಸಿದ ಗವಿಸಿದ್ದೇಶ್ವರ ಸ್ವಾಮೀಜಿ. 500ಕ್ಕೂ ಹೆಚ್ಚು ಮಕ್ಕಳಿಗೆ ಅಕ್ಷರಾಭ್ಯಾಸ. ಕನ್ನಡ ಚಿತ್ರರಂಗದಲ್ಲಿ ಡಬ್ಬಿಂಗ್ ಕೂಗಿನ ವಿರುದ್ಧ ಧ್ವನಿ ಎತ್ತಿದ ನವರಸ ನಾಯಕ ಜಗ್ಗೇಶ್. ಡಬ್ಬಿಂಗ್ ಪ್ರಿಯರು ಕನ್ನಡ ನೆಲವನ್ನ ಪರಭಾಷಿಗರಿಗೆ ಬಿಟ್ಟುಕೊಟ್ಟು ಬಿಡಿ. ಕೂಲ್ ಗಣೇಶ್ ಚಿತ್ರದ ಪತ್ರಿಕಾಗೋಷ್ಠಿಯಲ್ಲಿ ಜಗ್ಗೇಶ್ ಆಕ್ರೋಶ. ಕಲ್ಲಿದ್ದಲು ಹಂಚಿಕೆ ಹಗರಣ. ಮತ್ತೆ ಕೇಂದ್ರದ ವಿರುದ್ಧ ಗುಡುಗಿದ ಅಣ್ಣಾ ಟೀಮ್. ಸಿಬಿಐ ತನಿಖೆಗೆ ಮುಂದಾಗಿರುವ ಸರ್ಕಾರದ ಕ್ರಮ ಕೇವಲ ಕಣ್ಣೊರೆಸೋ ತಂತ್ರ. ಸ್ವತಂತ್ರ ಸಂಸ್ಥೆಯಿಂದ ತನಿಖೆ ನಡೆಸಲು ಅರವಿಂದ್ ಕೇಜ್ರಿವಾಲ್ ಆಗ್ರಹ. ಅಂಗವಿಕಲ ಪ್ರೇಮಿಗಳಿಗೆ ಕೂಡಿಬಂದ ಕಂಕಣ ಭಾಗ್ಯ. ಪ್ರತ್ಯೇಕ ಅಂಗವಿಕಲ ಸಂಸ್ಥೆಗಳಲ್ಲಿ ಆಶ್ರಯ ಪಡೆದಿದ್ದ ಭಾಗ್ಯ ಭಾಸ್ಕರ್ ವಿವಾಹ ಸಾಯಿ ಗೋಲ್ಡ್ ಪ್ಯಾಲೇಸ್ ಪಾರ್ಟಿ ಹಾಲ್ನಲ್ಲಿ ನಡೆದ ಸರಳ ಮದುವೆ. ಬಳ್ಳಾರಿಯ ಹೊರವಲಯದಲ್ಲಿ ಕುದುರೆ ಸವಾರನಿಗೆ ಲಾರಿ ಡಿಕ್ಕಿ. ಸ್ಥಳದಲ್ಲೇ ಕುದುರೆ ಸಾವು. ಯುವಕ ವಾಸುದೇವನಿಗೆ ಗಂಭೀರ ಗಾಯ. ಕುದುರೆ ಶವದೊಂದಿಗೆ ಪ್ರತಿಭಟಿಸಿದ ಯುವಕನ ಸಂಬಂಧಿಗಳು. ಲಾರಿ ಚಾಲಕ ಅರೆಸ್ಟ್. ಸ್ಲಮ್ ಡಾಗ್ ಮಿಲಿಯನಿಯರ್ ಬೆಡಗಿ ಈಗ ಸಖತ್ ಹಾಟ್. ಹಾಲಿವುಡ್ ಬಹುನಿರೀಕ್ಷಿತ ಚಿತ್ರ ತೃಷ್ಣಾದಲ್ಲಿ ಬಿಚ್ಚಮ್ಮಳಾದ ಫ್ರಿಡಾ ಪ್ರಿಂಟೋ. ಟ್ರೇಲರ್ನಲ್ಲಿ ರಾರಾಜಿಸುತ್ತಿವೆ ಹಸಿ ಬಿಸಿ ದೃಶ್ಯಗಳು. ಆಟೋ ಎಲ್ಪಿಜಿ ಗ್ಯಾಸ್ ದರ ಇಳಿಕೆ. ಲೀಟರ್ಗೆ ₹2.4 ಇಳಿಕೆ. ಪರಿಷ್ಕೃತ ದರ ಇಂದಿನಿಂದಲೇ ಜಾರಿ. ಪ್ರಸ್ತುತ ದರ ಲೀಟರ್ಗೆ ₹49.5. ಭಾರತ್ ಬಂದ್ಗೆ ಬಿಜೆಪಿ ನೇರ ಹೊಣೆ. ಪೆಟ್ರೋಲ್ ಬೆಲೆ ಏರಿಕೆ ನೆಪ ಒಡ್ಡಿ ಸಾರ್ವಜನಿಕ ಆಸ್ತಿಗೆ ಹಾನಿ ಮಾಡಿದ್ದಾರೆಂದು ಆರೋಪಿಸಿ ಗಾಂಧಿ ಪ್ರತಿಮೆ ಎದುರು ಯುವ ಕಾಂಗ್ರೆಸ್ ಪ್ರತಿಭಟನೆ. ಪ್ರತಿಪಕ್ಷ ನಾಯಕ ಸ್ಥಾನಕ್ಕೆ ಸಿದ್ದರಾಮಯ್ಯ ರಾಜೀನಾಮೆ ಹಿನ್ನೆಲೆ ಕಾಂಗ್ರೆಸ್ ಹಿರಿಯ ಮುಖಂಡ ಸಿಎಂ ಇಬ್ರಾಹಿಂ ಸುದ್ದಿಗೋಷ್ಠಿ. ಸಿದ್ದು ವಿಪಕ್ಷ ಸ್ಥಾನಕ್ಕೆ ಮಾತ್ರ ರಾಜೀನಾಮೆ ಕೊಟ್ಟಿದ್ದಾರೆ, ಕಾಂಗ್ರೆಸ್ಗಲ್ಲ ಅಂದ್ರು ಇಬ್ರಾಹಿಂ. ಅನೈತಿಕ ಚಟುವಟಿಕೆಗಳ ತಾಣವಾಗುತ್ತಿರುವ ಗೋರೂರಿನ ಕೋನಾಪುರ ಐಲ್ಯಾಂಡ್. ಇದಕ್ಕೆ ಪೊಲೀಸ್ ಇಲಾಖೆ ಕಡಿವಾಣ ಹಾಕಬೇಕಿದೆ. ಪರಿಷತ್ ಚುನಾವಣೆ ಆಯ್ಕೆ ಪಟ್ಟಿಯಲ್ಲಿ ಮಾದಿಗ ಸಮುದಾಯದ ಎಡಗೈ ಪಂಗಡದ ಕಡೆಗಣನೆ. ಕೆಪಿಸಿಸಿ ಅಧ್ಯಕ್ಷ ಜಿ ಪರಮೇಶ್ವರ್ ವಿರುದ್ಧ ಮಾದಾರಚನೆಯ ಆಕ್ರೋಶ. ಜನಾಂದೋಲನ ಹೋರಾಟ ಮಾಡುವುದಾಗಿ ಎಚ್ಚರಿಕೆ. ಹುಬ್ಬಳ್ಳಿ ವಿದ್ಯುತ್ ಸರಬರಾಜು ಕಂಪನಿಗೆ 10 ವರ್ಷ ತುಂಬಿದ ಹಿನ್ನೆಲೆ
ಧಾರವಾಡದ ಎಸ್ಡಿಎಂ ಕಲಾಕ್ಷೇತ್ರದಲ್ಲಿ ದಶಮಾನೋತ್ಸವ ಸಮಾರಂಭ ಕಾರ್ಯಕ್ರಮ ಉದ್ಘಾಟಿಸಿದ ಇಂಧನ ಸಚಿವೆ ಶೋಭಾ ಕರಂದ್ಲಾಜೆ. ರಾಯಚೂರಿನ ಮೆಡಿಕಲ್ ಕಾಲೇಜಿಗೆ ಒಪೆಕ್ ಆಸ್ಪತ್ರೆ ಹಸ್ತಾಂತರ. ಸರ್ಕಾರದ ಆದೇಶ ವಿರೋಧಿಸಿ ಒಪೆಕ್ ಸಿಬ್ಬಂದಿ ಮುಷ್ಕರ. ಸೀಮೆಎಣ್ಣೆ ಸುರಿದುಕೊಂಡು ಆತ್ಮಹತ್ಯೆಗೆ ಯತ್ನಿಸಿದ ಪ್ರತಿಭಟನಾಕಾರರು. ಅಡಕತ್ತರಿಯಲ್ಲಿ 300 ಸಿಬ್ಬಂದಿ ಭವಿಷ್ಯ. ಬಿಹಾರದಲ್ಲಿ ರಣವೀರ್ ಸೇನಾ ಸಂಘಟನೆ ಮುಖ್ಯಸ್ಥ ಬ್ರಹ್ಮೇಶ್ವರ್ ಮುಖ್ಯ ಹತ್ಯೆ. ಮುಖ್ಯ ನಿವಾಸಕ್ಕೆ ಭೇಟಿ ನೀಡಿದ್ದ ಡಿಜಿಪಿ ಮೇಲೆ ಸೇನಾ ಕಾರ್ಯಕರ್ತರ ಹಲ್ಲೆ. ಇಂದು ಬೆಳಿಗ್ಗೆ ಗುಂಡಿನ ದಾಳಿಯಲ್ಲಿ ಹತನಾದ ಮುಖ್ಯ. ಜೂನ್ 3ರಂದು ದಾವಣಗೆರೆಗೆ ಕಾಂಗ್ರೆಸ್ ಯುವರಾಜ ರಾಹುಲ್ ಗಾಂಧಿ ಭೇಟಿ. ಬಾಪೂಜಿ ಎಂಬಿಎ ಕಾಲೇಜಿನಲ್ಲಿ ಕಾರ್ಯಕಾರಿಣಿ ಸಮಾವೇಶಕ್ಕೆ ವೇದಿಕೆ ಸಜ್ಜು. ಎಲ್ಲೆಡೆ ವ್ಯಾಪಕ ಬಿಗಿ ಭದ್ರತೆ. ಸ್ಯಾಂಡಲ್ವುಡ್ನ ಪ್ರೇಮ್ ಅಡ್ಡಾದಲ್ಲಿ ಸನ್ನಿ ಲಿಯೋನ್ ನಟಿಸುತ್ತಿಲ್ವಂತೆ. ಈ ವರ್ಷ 2 ಹಿಂದಿ ಚಿತ್ರಗಳಿಗಷ್ಟೇ ಸಹಿ ಮಾಡಿದ್ದೇನೆ ಅಂದ್ಲು ಸೆಕ್ಸಿ ಗರ್ಲ್. ಕನ್ನಡಕ್ಕೆ ಸನ್ನಿ ಬರ್ತಾಳೆಂಬ ವದಂತಿಗೆ ತೆರೆ. ಈಗ ಒಂದು ಬ್ರೇಕ್.